ಹಾಯ್ ಎಲ್ರಿಗೂ ನಮಸ್ಕಾರ. ಸಂಜೆ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸ್ವೀಟ್ ಕಡುಬು ಅಥವಾ ಸಿಹಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನು ದಿನ್ಸ್ ಕಡುಬು ಅಂತಲೂ ಅಂತಾರೆ. ಇದಕ್ಕೆ ಬೇಕಾಗಿರೋ ಐಟಮ್ಸು: 1 ಲೋಟ ಅಕ್ಕಿ ಹಿಟ್ಟಿಗೆ 1.5 ನೀರು, ಮತ್ತು 1 ಕಪ್ಪಷ್ಟು ಬೆಲ್ಲ ತೊಗೊಂಡ್ರೆ 1 ಕಪ್ಪಷ್ಟು ತೆಂಗಿನಕಾಯಿ ತೊಗೋಬೇಕು. ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರೋದು. ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಬೆಲ್ಲ ಮತ್ತು ನಾವು ಇಟ್ಕೊಂಡಿದ್ದಂಥ ತೆಂಗಿನಕಾಯಿ ಜೊತೆಗೆ ಏಲಕ್ಕಿ ಪುಡಿ ಎಲ್ಲ ಸೇರಿಸ್ಕೋಬೇಕು. ಇದು ಈಗ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಬೆಲ್ಲ ಎಲ್ಲ ಮೆಲ್ಟ್ ಆಗೋಂಗೆ. ಯಾವುದೇ ರೀತಿ ನೀರು ಸೇರಿಸ್ಕೋಬಾರ್ದು ಇದಕ್ಕೆ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡೆ ಈ ರೀತಿ 5 ನಿಮಿಷ ಹುರ್ಕೋಬೇಕು. 5 ನಿಮಿಷದ ನಂತರ ನೀವು ನೋಡ್ತಾ ಇರ್ಬೋದು, ಬೆಲ್ಲ ಎಲ್ಲ ಕರಗಿ ಕ್ಲೀನಾಗಿ ತೆಂಗಿನಕಾಯಿ ಎಲ್ಲ ಅದರಲ್ಲಿ ಮಿಕ್ಸ್ ಆಗಿದೆ. ಈಗ ನಾವು ಇಟ್ಕೊಂಡಿದ್ದಂಥ ಮೆಷರ್ಮೆಂಟ್ ನೀರನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳಿ, 1 ಚಿಟಿಕೆ ಉಪ್ಪು ಸೇರಿಸ್ಕೊಳ್ಳಿ. ನೀರೆಲ್ಲ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಾವು ಇಟ್ಕೊಂಡಿದ್ದಂಥ ಅಕ್ಕಿ ಹಿಟ್ಟನ್ನ ಸೆಂಟ್ರಿಗೆ ಹಾಕ್ಕೋಬೇಕು. ಮುದ್ದೆ ಹೆಂಗೆ ಮಾಡ್ಕೊತೀವೋ ಆ ರೀತಿ ಮಧ್ಯಕ್ಕೆ ಹಾಕ್ಕೋಬೇಕು. ಈಗ ಸಿಮ್ ಫ್ಲೇಮಲ್ಲೇ ಇದನ್ನು ಒಂದು 5ರಿಂದ 6 ನಿಮಿಷನಾದರೂ ನೀಟಾಗಿ ಬೇಯಿಸ್ಕೋಬೇಕು. ಈ ರೀತಿ ಒಂದು 5-6 ನಿಮಿಷ ಆದಮೇಲೆ ಸೈಡಲ್ಲೆಲ್ಲ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಮುದ್ದೆ ಕೋಲಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ. ಒಂದು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ಈ ರೀತಿ ನೀಟಾಗಿ ಕಲಿಸ್ಕೊಂಡಿದ ನಂತರ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಅದನ್ನು ಸ್ಟೀಮ್ ಆಗಕ್ಕೆ ಬಿಟ್ಬಿಡಿ. ಒಂದು 5 ನಿಮಿಷ ಇದನ್ನು ತಟ್ಟೆಗೆ ಆರಾಕ್ಕೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ನಾದಬೇಕು. ಹಿಟ್ಟೆಲ್ಲ ಕೂಡ್ಕೊಂಡು ಒಂದು ಉಂಡೆ ಆಗೋ ಥರ ನೀಟಾಗಿ ಈ ರೀತಿ ನಾದ್ಕೊಳ್ಳಿ. ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಬೆಂದಿರಬೇಕು, ತುಂಬ ಗಟ್ಟಿ ಅಥವಾ ತುಂಬ ಸ್ಮೂತ್ ಕೂಡ ಇರಬಾರ್ದು. ಒಂದು 3ರಿಂದ 4 ನಿಮಿಷ ನಾದ್ಕೊಂಡ್ರೆ ಈ ರೀತಿ ಸಾಫ್ಟಾಗಿ ಹಿಟ್ಟು ರೆಡಿ ಆಗುತ್ತೆ. ಈಗ ಈ ರೀತಿ ಹಿಟ್ಟನ್ನೆಲ್ಲ ಸಣ್ಣ ಉಂಡೆ ಮಾಡಿಟ್ಕೊಳ್ಳಿ. ಪ್ರೆಸರ್ಗೆ ಪ್ಲಾಸ್ಟಿಕ್ ಕವರ್ ಅಥವಾ ಹೋಳಿಗೆ ಪೇಪರ್ ಹಾಕ್ಕೊಂಡು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಪ್ರೆಷರ್ ಹಾಕಿ ಪ್ರೆಸ್ ಮಾಡಿಕೊಂಡ್ರೆ ಇದು ತುಂಬ ತೆಳ್ಳೆ ಆಗುತ್ತೆ. ಆಮೇಲೆ ಸ್ಟೀಮ್ ಮಾಡಿದಾಗ ಕಡುಬೆಲ್ಲ ಒಡೆದೋಗುತ್ತೆ. ಈ ರೀತಿ 1 ಸ್ಪೂನಷ್ಟು ಫಿಲ್ಲಿಂಗ್ನ ತಗೊಂಡು ಕಡುಬು ಶೇಪ್ಗೆ ಇದನ್ನು ಮಾಡ್ಕೋಬೇಕು. ನಾನಿಲ್ಲಿ ಒಂದು ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಕಡುಬೆಲ್ಲ ಮಾಡಿಕೊಂಡು ಹೀಗೆ ಜೋಡಿಸ್ಕೊತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಕಡುಬನ್ನ ನೀಟಾಗಿ ಸಪ್ರೇಟ್ ಆಗಂಗೆ ಇಟ್ಕೊಳ್ಳಿ. ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೆ ಅದು ಸ್ಟೀಮ್ ಆದಮೇಲೆ ಮೆತ್ಕೊಂಡ್ಬಿಡುತ್ತೆ. ಈಗ ಒಂದು ಕುಕ್ಕರ್ ತಳಕ್ಕೆ 2 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಇದನ್ನು ನಾರ್ಮಲಾಗಿ ನಾವು ಹೆಂಗೆ ಇಡ್ಲಿ ಸ್ಟೀಮ್ ಮಾಡ್ತೀವೋ ಅದೇ ರೀತಿ ಸ್ಟೀಮ್ ಮಾಡಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ವಿಷಲ್ ಅಥವಾ ಕಪ್ ಹಾಕೋದು ಬೇಕಾಗಿರಲ್ಲ. 10 ನಿಮಿಷ ಹೈ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೋಬೇಕು. 10 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಓಪನ್ ಮಾಡಿಕೊಂಡ್ರೆ ಸಿಹಿ ಕಡುಬು ಅಥವಾ ಸ್ವೀಟ್ ಕಡುಬು ರೆಡಿ ಆಗಿಬಿಟ್ಟಿದೆ. ಗಣೇಶ ಹಬ್ಬ ಹೆಂಗೂ ಹತ್ತಿರ ಬರ್ತಿದೆ. ಇದನ್ನೆಲ್ಲ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಕೊಂಡು ತಿಂದು ಎಂಜಾಯ್ ಮಾಡಿ. ಬಿಸಿ ಬಿಸಿ ಕಡುಬಿಗೆ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.